ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಂಗಳೂರಿನಿಂದ ನೇರವಾಗಿ ಆಫೀಸ್ಗೆ ಬಂದಿದ್ದ ಭಾರ್ಗವ್. ಅವನಿಗೆ ಕೆಲಸ ಸಾಕಷ್ಟಿತ್ತು. ಅಲ್ಲದೆ ಶಿವ ಅದೇ ದಿನ ಸೂರಿ ಮತ್ತು ಕಲಾಳ ಬಗ್ಗೆ ಏನಾದರೂ ಸುಳಿವು ಕೊಡುವೆ ಎಂದಿದ್ದನಲ್ಲ, ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತು. ಹಾಗಾಗಿ ಆಫೀಸಿಗೆ ಬಂದು ಕೆಲಸಕ್ಕಿಳಿದಿದ್ದ. ಮಧ್ಯಾಹ್ನ ಮನೆಗೆ ಹೋಗುವ ಮೊದಲು ಶರಾವತಿಯವರು ಅವನಿಗೆ ಕರೆ ಮಾಡಿದ್ದರು. ಅವ ಬೆಂಗಳೂರಿನಿಂದ ಬಂದಿರುವನೋ ಇಲ್ಲವೋ ಎಂದು ತಿಳಿಯಲು. ಅವರಿಗೆ ತಾನು ಬಂದಿರುವುದನ್ನು ತಿಳಿಸಿದವ ಪೂರ್ಣಳನ್ನು ಜ್ಞಾಪಿಸಿಕೊಂಡ. ಅವಳಿಗೂ ತಾನೇ ಕರೆ ಮಾಡಿ ಆಫೀಸಿಗೆ ಬಂದಿರುವುದನ್ನು ತಿಳಿಸಿ ಮನೆಗೆ ಊಟಕ್ಕೆ ಬರಲು ಆಗುವುದಿಲ್ಲ ಎಂದು ಹೇಳಿದ. ಅವನ ಮಾತಿಗೆ ತುಸು ಮುನಿಸು ತೋರಿದರೂ ಅವನ ಕೆಲಸದ ಒತ್ತಡ ಅರಿತು ಒಪ್ಪಿದಳು. ಇತ್ತ ಮನೆಗೆ ಬಂದಿದ್ದ ಆಯುಷ್ ಮತ್ತು ಅಮೃತ ಊಟ ಮಾಡಿ ಕೋಣೆ ಸೇರಿದ್ದರು. ಶರಾವತಿ ತಮ್ಮ ಕೋಣೆಯಲ್ಲಿ ಮಲಗಿದ್ದರು. ಪೂರ್ಣ ಪದ್ಮಜ್ಜಿಯ ಜೊತೆ ಕುಳಿತು ಟಿವಿ ನೋಡುತ್ತಿದ್ದಳು. ಆಯು, ಭಾವ ನಿನ್ನೆ ನಮ್ಮೆಲ್ಲರ ಜೊತೆ ನಡ್ಕೊಂಡಿದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಕೇಳಿದಳು ಅಮೃತ. ಇವನಿಗೇನಾದರೂ ವಿಷಯ ಗೊತ್ತಿರಬಹುದೇನೋ ಎಂದು. ಭಾರ್ಗವ್ ಬೆಂಗಳೂರಿಗೆ ಹೋಗಿದ್ದರ ಬಗ್ಗೆ ಗೊತ್ತಾಗಬೇಕಿತ್ತಲ್ಲ ಇವಳಿಗೆ. ಏನನ್ಸುತ್ತೆ ಅಂದರೆ ಏನರ್ಥ ಅಮ್ಮು ಕೇಳಿದ ಅವ, ಅವಳ ಮಾತುಗಳ ಅರ್ಥ ತಿಳಿಯದೆ. ಅಂದರೆ ಅವರು ಏನೋ ಟೆನ್ಷನ್ನಲ್ಲಿದ್ದಾರೆ, ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ ಕೇಳಿದವಳು ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಳು. ಅದು ನಿಜಾನೇ ಅಮ್ಮು, ಅವನ ಮನಸ್ಸಲ್ಲಿ ಏನೋ ಟೆನ್ಷನ್ ಇದೆ. ಅದು ಏನೋ ಅಂತ ಅವನು ಹೇಳ್ತಿಲ್ಲ. ಕೇಳೋಣ ಅಂದರೆ ಮಾತಾಡೋದಕ್ಕೂ ಸಿಗ್ತಿಲ್ಲ ಎಂದ ಆಯುಷ್ಗೂ ಕೂಡ ಭಾರ್ಗವ್ನ ಯೋಚನೆಯೇ ಇತ್ತು. ಅವನ ಸಣ್ಣ ಬೇಸರವು ಇವನಿಂದ ಸಹಿಸಲಾಗದು. ಅದೇನೋ ಅಂತ ನೀವೇ ಕೇಳಿ ತಿಳ್ಕೊಬೇಕು ಆಯು. ಭಾವ ನಿಮ್ಮನ್ನ ಬಿಟ್ಟರೆ ಯಾರ ಮುಂದೆನೂ ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಳ್ಳೋದಿಲ್ಲ ಎಂದವಳು ಆಯುಷ್ನ ಮೂಲಕ ಭಾರ್ಗವನ ಬಗ್ಗೆ ತಿಳಿಯುವ ಉಪಾಯ ಹೂಡಿದ್ದಳು. ಹಾಂ, ತಿಳ್ಕೊತೀನಿ. ಈಗ ಹೇಗಿದ್ರೂ ಅಮ್ಮ ಆಫೀಸ್ಗೆ ಬರೋದಿಲ್ಲ. ಸಂಜೆ ನೀನು ಕ್ಯಾಬ್ ಮಾಡಿಕೊಂಡು ಮನೆಗೆ ಬಾ. ನಾನು ಅಣ್ಣನ ಆಫೀಸಿಗೆ ಹೋಗ್ತೀನಿ. ಅವನ ಮನಸ್ಸಲ್ಲಿ ಇರೋದನ್ನು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದವ ಅವಳ ಮಾತುಗಳ ಮೋಸಕ್ಕೊಳಗಾಗಿದ್ದ. ಅಕ್ಕ ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅನಿಸುತ್ತೆ. ಅವಳು ಬೇಸರ ನೋಡೋಕ್ಕಾಗೋದಿಲ್ಲ ನನಗೆ. ನೀವು ಬಾವನ ಹತ್ರ ಮಾತಾಡಿ ಮೊದಲು ಎಂದಳು. ಸರಿ ಬಾ, ಈಗ ಹೋಗೋಣ ಎಂದವ ಅವಳ ಜೊತೆ ಕೆಳಗೆ ಬಂದ. ಪದ್ಮಜ್ಜಿ ಕೋಣೆಗೆ ಹೋಗಿದ್ದರು. ಪೂರ್ಣ ಒಬ್ಬಳೇ ಟಿವಿಯ ಮುಂದೆ ಕುಳಿತಿದ್ದಳು. ಮೆಟ್ಟಿಲ ಬಳಿ ಬಂದಾಗ ಅವಳನ್ನು ಕಂಡ ಆಯುಷ್, ಪೂರ್ಣ ಒಬ್ಬರೇ ಕುತ್ಕೊಂಡಿದ್ದಾರೆ, ಇವರಿಗೇನಾದರೂ ಅಣ್ಣ ಹೇಳಿದಾನೇನೋ ಕೇಳೋಣ ಬಾ. ಪಕ್ಕದಲ್ಲಿದ್ದ ಅಮೃತಾಳನ್ನು ನೋಡುತ್ತಾ ಎಂದವ ಮುಂದೆ ಬಂದ. ಅವನನ್ನು ಕಂಡ ಪೂರ್ಣ ಟಿವಿಯತ್ತ ಲಕ್ಷ್ಯ ಬಿಟ್ಟು ಅವನತ್ತ ನೋಡಿದಳು. ಪೂರ್ಣ, ನಿನ್ನೆ ಆಗಿದ್ರ ಬಗ್ಗೆ ಅಣ್ಣ ನಿಮಗೇನಾದರೂ ಹೇಳಿದಾನ? ಅಂದರೆ ಅವನು ಏನು ಮಾಡ್ತಿದ್ದಾನೆ ಅಂತ? ಇಲ್ಲ ಆಯುಷ್, ಅವ್ರು ಏನೂ ಹೇಳಿಲ್ಲ. ಸಮಯ ಕೊಡಿ ಅಂತ ಅವರು ಕೇಳಿದ ಮೇಲೂ ನಾನು ಒತ್ತಾಯ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ ಎಂದಳು. ಹೌದಾ, ಅವನು ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ಯಾಕೋ ಸಮಾಧಾನ ಇಲ್ಲ ನನಗೆ, ಅದಕ್ಕೆ ಕೇಳಿದೆ ಎಂದ. ಅವರಿಂದ ಏನು ತಪ್ಪಾಗೋದಿಲ್ಲ ಅಂತ ನಿಮಗೆ ಗೊತ್ತಿದೆಯಲ್ಲ ಆಯುಷ್, ಟೆನ್ಷನ್ ತಗೋಬೇಡಿ ಎಂದಳು ಪೂರ್ಣ ಭಾರ್ಗವನ ಮೇಲಿನ ನಂಬಿಕೆಯಿಂದ. ಹಾಂ ಪೂರ್ಣ, ನಾವು ಹೋಗಿ ಬರ್ತೀವಿ ಎಂದವ ಅಮೃತಾಳ ಜೊತೆ ಹೊರಟು ಹೋದ. ಪೂರ್ಣ ತನ್ನ ಕೆಲಸ ಮುಂದುವರೆಸಿದಳು. ಮಲ್ಲಿಕಾರ್ಜುನ್, ಅವತ್ತು ಭಾರ್ಗವ್ ಶರ್ಮಾ ಕಂಪ್ಲೇಂಟ್ ಕೊಟ್ಟು ಹೋಗಿದ್ನಲ್ಲ, ತಗೊಂಡು ಬನ್ನಿ ಅದನ್ನು ಎಂದ ಶಿವ. ಮಧ್ಯಾಹ್ನದ ನಂತರ ಸ್ಟೇಷನ್ಗೆ ಬಂದಿದ್ದ. ಬೆಳಗ್ಗೆ ಕಮಿಷನರ್ ಏನೋ ಕೆಲಸ ಹೇಳಿದ್ದರಿಂದ ಸ್ಟೇಷನ್ಗೆ ಬರಲು ಆಗಿರಲಿಲ್ಲ ಅವನಿಗೆ. ಹಾಗಾಗಿ ಈಗ ಬಂದವನೇ ಭಾರ್ಗವ್ನ ಕೆಲಸಕ್ಕೆ ಕೈ ಹಾಕಿದ. ಸರ್ ತಗೊಳ್ಳಿ, ಇದು ಕಂಪ್ಲೇಂಟ್ ಮತ್ತೆ ಕೊಟ್ಟಿರೋ ಫೋಟೋಸ್ ಎಂದು ಅವನ ಮುಂದೆ ಫೋಟೋ ಇದ್ದ ಕವರ್ ಇಟ್ಟ ಅವ. ಯಾರಿರಬಹುದು ಇವರು ಎಂದುಕೊಂಡ ಶಿವ ಫೋಟೋ ಇದ್ದ ಕವರ್ ಬಿಡಿಸಿ ನೋಡಿದ. ಸುರೇಶ್ ಫೋಟೋ ನೋಡುತ್ತಿದ್ದಂತೆ ಕಣ್ಣು ಸಣ್ಣದು ಮಾಡಿದವ. ಇವನನ್ನ ಎಲ್ಲೋ ನೋಡಿದ್ದೀನಿ ನಾನು ಎಂದು ಅನುಮಾನಗೊಂಡ. ಜೊತೆಗಿದ್ದ ಕಲಾಳ ಫೋಟೋ ನೋಡಿದ. ಅವಳನ್ನು ನೋಡಿರಲಿಲ್ಲ ಅವ. ಈ ಹುಡುಗಿನ ನಾನು ನೋಡಿಲ್ಲ, ಆದರೆ ಈ ಸುರೇಶ್ ಎಲ್ಲೋ ನೋಡಿದ್ದೀನಿ ಇವನನ್ನ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ ಎಂದುಕೊಂಡವ ಸುರೇಶ್ ಫೋಟೋ ನೋಡುತ್ತಾ ಅವನನ್ನು ನೋಡಿದ್ದಾದರೂ ಎಲ್ಲಿ ಎಂದು ಜ್ಞಾಪಿಸಿಕೊಳ್ಳುತ್ತಾ ಕುಳಿತ. ನಿಮಿಷಗಳು ಕಳೆದಾಗ ತಕ್ಷಣ ಹೊಳೆಯಿತು. ಎಸ್, ಇವನನ್ನು ಆಸ್ಪತ್ರೆಯಲ್ಲಿ ನೋಡಿದ್ದೀನಿ ನಾನು ಎಂದವನೇ ತಕ್ಷಣ ಮೇಲೆದ್ದು ಈಗಲೇ ಹೋಗ್ತೀನಿ ಆಸ್ಪತ್ರೆಗೆ ಎಂದು ಸುನಂದ ಆಸ್ಪತ್ರೆಯ ದಾರಿ ಹಿಡಿದ.
ಕೈಗಳು ಕೆಲಸ ಮಾಡುತ್ತಿದ್ದರೂ ಭಾರ್ಗವ್ನ ಲಕ್ಷ್ಯವೆಲ್ಲ ಫೋನಿನ ಮೇಲಿತ್ತು. ಶಿವ ಅಂದು ಭಾರ್ಗವ್ ಕೊಟ್ಟಿದ್ದ ಕಂಪ್ಲೇಂಟಿನ ಬಗ್ಗೆ ಏನಾದರೂ ಸುದ್ದಿ ಹೇಳುವೆ ಎಂದಿದ್ದನಲ್ಲ, ಅದರತ್ತಲೇ ಗಮನವಿತ್ತು ಅವನಿಗೆ. ಮೊದಮೊದಲು ಶಿವನ ವರ್ತನೆಗೆ ಅವನಲ್ಲಿ ಕೋಪವಿತ್ತು, ಅವನಿಗೆ ತೊಂದರೆ ಕೊಡುವ ಯೋಚನೆಯೂ ಇತ್ತು. ಆದರೆ ಆಗಬೇಕಾಗಿದ್ದು ತನ್ನ ಕೆಲಸವೆಂದು ತಾಳ್ಮೆ ವಹಿಸಿದ್ದ ಭಾರ್ಗವ್. ಇಂದು ಶಿವ ತನ್ನ ಜೊತೆ ಮಾತಾಡಿದ ರೀತಿ, ಅವನ ಕ್ಷಮೆ ಭಾರ್ಗವನಿಗೆ ಅವನ ಮೇಲಿದ್ದ ಕೋಪವನ್ನು ಕರಗಿಸಿತ್ತು. ಹಾಗಾಗಿ ನಂಬಿಕೆ ಇಟ್ಟು ಶಿವನ ಕರೆಗಾಗಿಯೇ ಕಾಯುತ್ತಿದ್ದ. ರಾತ್ರಿಯವರೆಗೂ ಕಾಯ್ದು ನಂತರ ತಾನೇ ಕರೆ ಮಾಡಿದರಾಯಿತು ಎಂದುಕೊಂಡರೂ ಅವನ ಗಮನ ಬೇರೆಯ ಕಡೆ ಹರಿಸಲು ಕಷ್ಟವೇ ಆಗಿತ್ತು. ಮಧ್ಯಾಹ್ನ ಕಂಠಿ ಊಟ ತಂದು ಕೊಟ್ಟಿದ್ದ. ಸಂಜೆಯ ಟೀ ಕೂಡ ಮುಗಿದಿತ್ತು. ಕೆಲಸ ಮಾಡುತ್ತಿದ್ದವರೆಲ್ಲ ಒಬ್ಬೊಬ್ಬರೇ ಎದ್ದು ಮನೆಯ ದಾರಿ ಹಿಡಿದಿದ್ದರು. ಆ ಸಮಯಕ್ಕೆ ಬಂದ ಆಯುಷ್ ತಾನಂದುಕೊಂಡಂತೆ ಭಾರ್ಗವನ ಜೊತೆ ಮಾತನಾಡಬೇಕೆಂದು ಅಣ್ಣ ಕರೆದ. ಅವನ ಚೇಂಬರಿನ ಬಾಗಿಲು ದೂಡಿ, ಆಯು ನೀನಿಲ್ಲಿ ಕೇಳಿದ ಭಾರ್ಗವ್. ಯಾಕೆ ಬರಬಾರ್ದಾ ಎಂದವ ಮುಂದೆ ಬಂದು ಅವನ ಮುಂದಿದ್ದ ಚೇರೆ ಎಳೆದು ಕುಳಿತ. ಹಾಗೆ ನಿಲ್ವೋ ಎಂದ ಭಾರ್ಗವ್ ಮುಂದಿದ್ದ ಲ್ಯಾಪ್ಟಾಪ್ ನೋಡುತ್ತಿದ್ದ. ಕೆಲಸ ಮುಗ್ದಿಲ್ವಾ ಅಣ್ಣ, ಇನ್ನು ಬ್ಯುಸಿದೆಯಾ ಕೇಳಿದವ ಭಾರ್ಗವನ ಮನದಲ್ಲಿನ ವಿಷಯವನ್ನು ಹೊರಹಾಕಿಸಲು ತಯಾರಾಗಿಯೇ ಬಂದಿದ್ದ. ಇಲ್ಲ, ಯಾಕೆ ಎಲ್ಲಿಗೆ ಹೋಗಬೇಕಿತ್ತು? ಪಬ್ ಆದರೆ ಐ ಆಮ್ ರೆಡಿ ಎಂದ. ಅಣ್ಣ ರಾಗ ಎಳೆದ ಆಯುಷ್. ತಮಾಷೆ ಮಾಡಿದೆ ಕಣೋ, ಹೇಳು. ಲಾಂಗ್ ಡ್ರೈವ್ ಹೋಗಿ ತುಂಬ ದಿನ ಆಯಿತು, ಬರ್ತೀಯಾ ಹೋಗೋಣ? ಅದೇ ಅಲ್ಲವೇ ಭಾರ್ಗವನ ಮನಸ್ಸಲ್ಲಿ ಇದ್ದದ್ದನ್ನು ಹೊರಗೆಳೆಯುವ ದಾರಿ. ತುಂಬ ದಿನ ಆಯಿತು, ಈ ಎಲ್ಲ ಟೆನ್ಷನಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ನಡಿ ಹೋಗೋಣ ಎಂದ ಭಾರ್ಗವ್ ಲ್ಯಾಪ್ಟಾಪ್ ಮುಚ್ಚಿದ. ಥ್ಯಾಂಕ್ ಯು ಅಣ್ಣ. ಈ ಥ್ಯಾಂಕ್ಸ್ ಎಲ್ಲ ಬೇಡವೋ ನನಗೆ. ಲಾಂಗ್ ಡ್ರೈವ್ ಅಂತೀಯ, ಬಿಯರ್ ಬಾಟ್ಲು ಕೊಡಿಸು ಸಾಕು ಎಂದ ಮೇಲೆದ್ದು. ಪೂರ್ಣಂಗೆ ಕಾಲ್ ಮಾಡಿ ಕೇಳ್ತೀನಿ ಇರು, ಅಣ್ಣ ಹೀಗೆ ಕೇಳ್ತಿದ್ದಾನೆ ಏನು ಮಾಡಲಿ ಅಂತ ಎಂದವ ಫೋನ್ ಹಿಡಿದ ನಟಿಸುತ್ತಾ. ಅಯ್ಯೋ ಬೇಡ ಅಯ್ಯೋ, ಆ ಶುಗರ್ಲೆಸ್ಸಿಗೆ ಮಾತ್ರ ಹೇಳಬೇಡ. ನಾನು ಅಮ್ಮನ ಕೋಪ ಒಂದು ಕ್ಷಣ ಸಹಿಸ್ಕೋಬಹುದು, ಆದರೆ ಶುಗರ್ಲೆಸ್ ಕೋಪ ನನಗೆ ತಲೆ ಕೆಡಿಸುತ್ತೆ ಎಂದು ಮುಂದೆ ಬಂದಾಗ ಆಯುಷ್ ಮೇಲೆದ್ದು ಅವನ ಜೊತೆ ಹೆಜ್ಜೆ ಹಾಕಿದ. ಪ್ರೀತಿಯಲ್ಲಿ ತುಂಬ ಮುಳುಗಿರೋ ಹಾಗಿದೆ ಅಣ್ಣ. ಹಾಗೇನಿಲ್ಲ ಬಾರೋ ಎಂದ ಭಾರ್ಗವ್ ಅವನ ಹೆಗಲ ಮೇಲೆ ಕೈ ಹಾಕಿ ಮೆಟ್ಟಿಲಿಳಿದ. ಕಂಠಿ ಎದುರಾದ. ಕಂಠಿ ತಗೋ ಕಾರ್ಕಿ, ನೀನು ಮನೆಗೆ ಹೋಗಿರು, ನಾನು ಆಯು ಒಟ್ಟಿಗೆ ಮನೆಗೆ ಬರ್ತೀವಿ ಎಂದ. ಅವನ ಕೈಯಿಂದ ಕೀ ತೆಗೆದುಕೊಂಡ ಕಂಠಿ ಸರಿ ಅಣ್ಣ ಎಂದ. ಇಬ್ಬರೂ ಹೊರನಡೆದು ಕಾರ್ ಹತ್ತಿದರು. ರೂಢಿಯಂತೆ ಆಯುಷ್ ಡ್ರೈವ್ ಮಾಡಲು ಕುಳಿತರೆ ಭಾರ್ಗವ್ ಅವನ ಪಕ್ಕದ ಸೀಟಿನಲ್ಲಿ ಕುಳಿತು ಕಣ್ಮುಚ್ಚಿದ. ಮೌನವಾಗಿಯೇ ಊರಿನ ರಸ್ತೆಗಳನ್ನು ದಾಟುತ್ತಾ ಕಾರನ್ನು ಶಾಂತ ರಸ್ತೆಗೆ ತಂದ ಆಯುಷ್. ಭಾರ್ಗವ್ ಕೂಡ ಏನೂ ಮಾತನಾಡಿರಲಿಲ್ಲ. ಅವನಿಗೆ ಗೊತ್ತಿತ್ತು ಆಯುಷ್ ತನ್ನನ್ನು ಈ ರೀತಿ ಲಾಂಗ್ ಡ್ರೈವ್ಗೆ ಏಕೆ ಕರೆತಂದಿರುವನೆಂದು. ಆಯುಷ್ ಮನ ಅವನಿಗೆ ಚೆನ್ನಾಗಿ ತಿಳಿದಿದೆ. ಹಿಂದಿನ ದಿನ ಮನೆಯಲ್ಲಿ ಆದ ಜಗಳಕ್ಕೂ ತಾನು ಮತ್ತೆ ಬೆಂಗಳೂರಿಗೆ ಹೋಗಿ ಬಂದಿದ್ದಕ್ಕೂ ಅವನ ಮನದಲ್ಲಿ ಪ್ರಶ್ನೆಗಳು ಮೂಡಿವೆ ಎಂದು ಯಾರೂ ಹೇಳಬೇಕಿಲ್ಲ ಭಾರ್ಗವನಿಗೆ. ಹಾಗಾಗಿ ಆಯುಷ್ ಮಾತನಾಡಲಿ ಎಂದು ಸುಮ್ಮನಿದ್ದ ಅವ. ಕಾರ್ ಊರಿನ ಹೊರಗಿನ ರಸ್ತೆ ತಲುಪಿದಾಗ ಆಯುಷ್ ಮಾತು ಶುರು ಮಾಡಿದ. ಅಣ್ಣ, ನಾನು ನಿನ್ನನ್ನು ಲಾಂಗ್ ಡ್ರೈವ್ಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಗೊತ್ತು ತಾನೆ ಎಂದವನಿಗೆ ಭಾರ್ಗವನ ಮನ ಏನೆಂದು ಚೆನ್ನಾಗಿ ಗೊತ್ತು. ನಾನು ಎಲ್ಲ ಟೆನ್ಷನ್ ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರಲಿ ಅಂತ ಎಂದವ. ಎಲ್ಲ ಗೊತ್ತಿದ್ದರೂ ಅಷ್ಟು ಬೇಗ ಬಾಯಿ ಬಿಡಲಾರ. ಜೊತೆಗೆ ನಿನ್ನ ಟೆನ್ಷನ್ ಏನು ಅಂತ ನನಗೆ ಹೇಳ್ತೀಯ ಅಂತಲೂ ಕರ್ಕೊಂಡು ಬಂದಿದ್ದೀನಿ ಎಂದ. ಭಾರ್ಗವ್ ಮೌನ ವಹಿಸಿದ. ನನ್ನ ಹತ್ರನೂ ನಿನ್ನ ಟೆನ್ಷನ್ ಹೇಳ್ಕೊಳ್ಳೋದಿಲ್ವಾ ಅಣ್ಣ ನೀನು ಕೇಳಿದ ಆಯುಷ್ ಅವನತ್ತ ಒಮ್ಮೆ ನೋಡಿ. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಯ್ಯೋ, ಸಮಯ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ ಎಂದವ ಕಣ್ಮುಚ್ಚಿಯೇ ಮಲಗಿದ್ದ. ಇಷ್ಟು ವರ್ಷ ನಮ್ಮಿಬ್ಬರ ಮಧ್ಯೆ ಇಲ್ದಿರೋ ಮುಚ್ಚುಮರೆ ಈಗ ಯಾಕಣ್ಣ? ಮುಚ್ಚುಮರೆ ಅಂತೇನಿಲ್ಲ ಅಯ್ಯೋ, ಎಲ್ರಿಗೂ ಗೊತ್ತಿರೋ ವಿಷಯನೇ, ಆದರೆ ಗೊತ್ತಿಲ್ಲದಿರೋ ಸತ್ಯನ ನಾನು ತಿಳಿಸ್ಬೇಕು ಅಷ್ಟೇ ಎಂದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.